ಕೋಕಾ ಕಾಯ್ದೆ ಅಡಿರುವ ಯಾರೋ ಜೈಲ್ ಶೀಟರ್ ರೌಡಿ ಶೀಟರ್ಗಳು ಅಥವಾ ಏನೇನೋ ಇದರಲ್ಲಿ ಹೋಗಿರೋ ರೌಡಿ ಶೀಟರ್ಗಳೆಲ್ಲ ತಮ್ಗೆ ಇಷ್ಟ ಬಂದಂಗೆ ಸಹ ಕೈದಿಗಳನ್ನು ಹೆದರಿಸ್ಕೊಂಡು ಬೆದರಿಸ್ಕೊಂಡು ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಸಹ ಕೈದಿಗಳನ್ನು ಹೆದರಿಸೋದು ಬೆದರಿಸೋದು ಭಾಳ ದೊಡ್ಡ ಕೆಲಸ ಅಲ್ಲ. ಜೈಲು ಒಳಗಡೆ ಜೈಲ್ನೇ ಕಂಟ್ರೋಲಿಗೆ ತಗೊಂಡವ್ರಿಗೆ ಏನು ದೊಡ್ಡ ವಿಷಯ. ಅಲ್ಲಿರೋ ಜೈಲರ್ಗಳು ಆರ್ ಈವನ್ ಪ್ರೆಸೆಂಟ್ ಮ್ಯಾನೇಜ್ ಮಾಡ್ತಿರೋದು ಘನಂದಾರಿ IPS ಆಫೀಸರ್ಗಳು. ನಾನು ಅದರದ್ದು ಶಂಕುಸ್ಥಾಪನೆ ನೋಡಿದವನು ಕಣ್ರಿ ಆ ಜೈಲ್ದು. ನೋಡಿದ್ದೀನಿ ಅದನ್ನು ಹೆಂಗೆ ಕಟ್ಟೋದು, ಇಟ್ಟಿಗೆ ಕಟ್ಕೊಂಬರೋದು ನೋಡ್ಕೊಂಬಂದಿದ್ದೀನಿ. ಸರಿಯಾಗಿ ಹೇಳಬೇಕು ಅಂದರೆ ದ ಸೋ ಕಾಲ್ಡ್ DGನೋ IG ನೋ SDIGನೋ ನೀವು ಎಷ್ಟು ಸರಿ ಹೋಗಿದ್ದೀರೋ ಗೊತ್ತಿಲ್ಲ, ನನ್ನಷ್ಟು ಸರಿನೂ ಹೋಗಿಲ್ವೇನೋ ಆ ಜೈಲೊಳಗೆ ನೀವು ಮೋಸ್ಟ್ಲಿ ಹಂಗಾರೆ. ಹೇಗಿದೆ ಅಂತ ಅದೇನು ದೊಡ್ಡದಲ್ಲ ಹೆದರಿಸೋದು ಬೆದರಿಸೋದು ಪದರಿಸೋದು. ಆಫೀಸರ್ಸ್ ಕನೈವೆನ್ಸ್ ಪ್ರಾಬ್ಲಮ್ ಇಲ್ಲಿ. ಪ್ರಾಬ್ಲಮ್ ಇರೋದು ಬುಡದಲ್ಲ, ಅಲ್ಲಿ ಬಿಗಿ ಆಗಬೇಕಿರೋದು. ಹಾಂ, ಯಾರ್ಯಾರೋ ಪಾರ್ಟಿ ಮಾಡೋದು, ಸಿಗರೇಟ್ ಸೇದೋದು, ವಿಲಾಸಿ ಜೀವನದಲ್ಲಿ ಆರಾಮಾಗಿ ಇದಾರಂತೆ ಇರ್ತಾರೆ. ಇದ್ರ ಫೋಟೋ ಯಾವನೋ ಒಬ್ಬ ಅಲ್ಲಿ ಕೈದಿ ತೆಗೆದಿದ್ದಾನೆ, ಅವನು ಯಾರಿಗೋ ಮೈಸೂರಿಗೆ ಕಳಿಸದಂತೆ, ಅವ್ರು ಯಾರೋ ಹೆಂಡತಿ ಕಳಿಸದ್ರಂತೆ, ಅವ್ರು ಯಾರ್ಯಾರಿಗೋ ಹಂಚಿಬಿಟ್ರಂತೆ. ಆಯಿತು, ಇದು ಹೊರಗೆ ಬರ್ದಂಗೆ ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ ಯಾರೋ ಚಾಮರಾಜನಗರದ ಕ್ರೈಮ್ ಪೊಲೀಸರು. ಆಹಾ, ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ. ಯಾವುದನ್ನು ತಡಿಬೇಕು ಅದನ್ನು ತಡಿಯಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಅನೌನ್ಸ್ ಮಾಡಬೇಡಿ ಪಬ್ಲಿಕ್ಗೆ, ಔಸಿಟ್ಕೊಂಡು ಕ್ರಿಮೇಷನ್ ದಫನ್ ಮಾಡ್ಕೊಳ್ಳಿ. ನಿಮ್ಮನ್ನು ಯೋಗ್ಯತೆಗೆ ಅಯೋಗ್ಯರನ್ನ ರೈತಿ ಇಟ್ಟಿರೋದು ಸಂಬಳ ಕೊಟ್ಕೊಂಡು ಇಂಥವು ನಡೆದಾಗ ಹೊರಕ್ಕೆ ತಂದು ಹೆಡೆಮುರಿ ಕಟ್ಟಿ ಒಳಗಾಕಿ ಇನ್ನಕ್ಕೆ ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ. ಮುಚ್ಚಾಕೋದು. ಏನು ತಿಂತೀರಿ, ಸಂಬಳ ತಿಂತಿರೋದು ಏನು ತಿಂತೀರೋ. ಈ ಫೋಟೋ ಹೊರಕ್ಕೆ ಬರ್ತಿದ್ದಂಗೆ ಯಾರೋ ಸಿಟ್ಟಿಗೆದ್ದು ಯಾರೋ ರೌಡಿ ಯಾವನೋ ಅವನು ಫೋಟೋ ತೆಗೆದವನು ಸೋರಿಕೆ ಮಾಡಿದವರು 15 ಜನಕ್ಕೂ ಹೆಚ್ಚು ಜನ ಸಿಕ್ಕ ಬೆಲ್ಟಲ್ಲೇನೋ ಹಲ್ಲೆ ಮಾಡಿದ್ದೇ ಆಗಿದ್ದರೆ ಫಿಕ್ಸ್ ಅಪ್ ಎನ್ ಅನದರ್ ಕೇಸ್. ಮಾಡಿದ್ದೇ ಆಗಿದ್ದರೆ ಅದು ಒಂದು ಅಪರಾಧ. ಇನ್ನೇನು ಮತ್ತೆ ಕ್ರಿಮಿನಲ್ ವರ್ಲ್ಡು ಯಾವುದಕ್ಕೆ ಬಗ್ಗತ್ತೆ ಜಗ್ಗತ್ತೆ ಅಥವಾ ಯಾವಾಗ ಯಾವುದಕ್ಕೆ ಮರ್ಯಾದೆ ಕೊಡತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರೋ ಪೊಲೀಸ್ನವ್ರು ಅವರು. ಎಲ್ಲರೂ ಸಂಗೀತ ಕಲ್ತ್ಕೊಂಡು 4 ಹಾಡು ಹೇಳಿಕೊಂಡು ಜೀವನ ಮಾಡಿ ಹಾಳಾಗಿ ಹೋಗಲಿ. ನೀವು ಪೊಲೀಸ್ನವರಾ? ನೀವು ಯಾವುದಕ್ಕೆ ಬಗ್ಗತ್ತೆ ಕ್ರಿಮಿನಲ್ ವರ್ಲ್ಡು ಅನ್ನೋದು ನಿಮ್ಗೆ ಜ್ಞಾನ ಇಲ್ಲ ನಿಮ್ಗಳಿಗೆ? ಹೂ ಟ್ರೈನ್ಡ್ ಆಲ್ ಆಫ್ ಯು? ನಾನು ನೋಡಿದ್ದೀನಿ ಯಾರನ್ನ ಹೆಂಗೆ ಬಗ್ಸಿದ್ದಾರೆ, ಯಾರನ್ನ ಹೆಂಗೆ ಹದ ಮಾಡಿ ಇಟ್ಟಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಿರೋದು ಇದನ್ನು. ಯಾರೋ ಸಜಾ ಕೈದಿಗಳೆಲ್ಲ ಮಾಡಿದ್ದಾರೆ. ಜೈನಲ್ಲೇ ಯಾರೋ ಒಬ್ಬ ರೌಡಿ ಶೀಟರ್ ಗನ್ ಮಾದರಿ ಕೇಕ್ ಕತ್ತರಿಸ್ಕೊಂಡು ಹುಟ್ಟುಹಬ್ಬ ಆಚರಿಸಿದ್ನಂತೆ. ಹೇಗೆ? ಹೌ ಹೊರಗಿಂದನೇ ಹೋಗ್ಬೇಕಲ್ವ ಸರ್? ಹೌ ಆಲ್ ರೈಟ್. ಏನೋ ಒಂದು ಹುಟ್ಟುಹಬ್ಬದ ಆಸೆ ಇತ್ತು, 50 ವರ್ಷ ಆಯ್ತಂತೆ ಅವನಿಗೆ. ಅಲ್ಲಿ ಜೈಲು ಒಳಗಡೆನೆಲೆ ಒಂದು ಬೇಕ್ರಿ ಇದೆ. ಒಂದು ಬೇಕ್ರಿ ಇದೆ, ಚೆನ್ನಾಗಿದೆ ಆ ಬೇಕ್ರಿ. ಆ್ಯಕ್ಚುಲಿ ದೇ ಡೂ ಎ ಗುಡ್ ಜಾಬ್ ಆ್ಯಕ್ಚುಲಿ. ಆ ಬೇಕ್ರಿನಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಯಿಂದ ಒಂದು ಪುಟಾಣಿ ಕೇಕ್ ತಂದು ಎಲ್ಲ ತಿಂದ್ರಂತೆ. ಸಾರ್ ಒಳಗಡೆ ಇದ್ದವ್ರಿಗೂ ಒಂದು ಪ್ರಪಂಚ ಅನ್ನೋದಿರಬೇಕಲ್ಲ ಜೀವನದಲ್ಲಿ ಅಂತಂದರೆ ಸರಿ. ಪಿಸ್ತೂಲ್ ಮಾದರಿಯಲ್ಲಿ ಕೇಕು ಎಲ್ಲಿಂದ ಬಂತಪ್ಪ? ಗನಂದಾರಿ ಆಫೀಸರ್ಗಳೇ, ಎಲ್ಲಿಂದ ಬಂತು? ಇದೆಲ್ಲ ಗಮನಕ್ಕೆ ಬಾರದ ವ್ಯವಸ್ಥೆಯ ಒಳಗಡೆಯ ಹೆಡ್ ಆಗಿ ಯಾಕಿರ್ತೀರಿ ಆಫೀಸರ್ಸ್ ನೀವುಗಳು? ನಿಭಾಯಿಸೋಕೆ ಆಗಲ್ಲ. ಯಾಕಿರ್ತೀರಿ? ಈಗ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಕಾರಾಗೃಹ IGP ಯಾರೋ ಹೇಳ್ಬಿಟ್ಟಿದಾರಂತೆ. ಐ ಸಿ ಕಟ್ಟು ನಿಟ್ಟಿನ ಫಸ್ಟ್ ಟೈಮ್ ಆಗಿದೆಯಲ್ಲ ಸರ್. ನಿಪ್ಪಿಟ್ಟು ತಿನ್ಕೊಂಡಿರೋಕ್ಕೆ ಯೋಗ್ಯರು ಎಲ್ಲ ಕಟ್ಟು ಇಲ್ಲ ನಿಟ್ಟು ಇಲ್ಲ. ನೋಡಿದ್ರೆ ಗೊತ್ತಾಗಲ್ವಾ ಯಾರ್ಯಾರಿಗೆ ಏನೇನು ಶಕ್ತಿ ಇದೆ ಅಂತ ಇವತ್ತಿನ ಆಫೀಸರ್ಗಳಲ್ಲಿ. ನಾನು ನೋಡಿದ್ದೀನಿ ಆಫೀಸರ್ಗಳನ್ನು. ಯೋಗ್ಯತೆಗೆ ಪೋಸ್ಟಿಂಗ್ ಮಾಡೋವಾಗ ಸರ್ಕಾರಕ್ಕೆ ಒಂದು ಬ್ರೈನ್ ಇರಬೇಕು. ಬರೀ ಯಾವನು ಬರ್ಕೊಟ್ಟ ಕಾಗದ ಇವನು ಯಾವನೋ ಎಸ್ತ ಅಂದ್ಬಿಟ್ಟು ತಿಂದುಬಿಟ್ಟು ಕೂತ್ಕೊಳ್ಳೋದಲ್ಲ ಇಲ್ಲಿ. ಮೊಬೈಲಲ್ಲಿ ಒಬ್ಬ ಮಾತಾಡ್ತಾನೆ ಒಳಗಡೆ ಜೈಲಿಂದ ಅಂತಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೈಲೇಷನ್. ಫರ್ಗೆಟ್ ಇಟ್. ಅದು ಫರ್ಗೆಟ್ ಇಟ್, ವೈಲೇಷನ್ನೇ. ಲುಕ್ ಎಟ್ ದಿ ಐರನಿ.
ಎಂಥ ದ್ವಂದ್ವ ಇದೆ ನೋಡ್ಕೊಳ್ಳಿ, ಅಥವಾ ಎಂತಹ ಪಾಪಿಷ್ಟ್ರು ನಾವು ಜನ ಅನ್ನೋದನ್ನು ನೋಡ್ಕೊಳ್ಳಿ ನೀವು. ಡಾಕ್ಟ್ರೇ ಕೇಳಿಸ್ಕೊಳ್ಳಿ ಇದನ್ನು, ಆರ್ ದ ಡಿ ಜಿ ಆಫ್ ಪ್ರಿಸನ್ಸ್ ಕೇಳಿಸ್ಕೊಳ್ಳಿ. ಎಂಥ ಪಾಪಿಷ್ಟ್ರು ಇರಬೇಕು ಜನ ನಿಮಗೆ ಮತ ಹಾಕ್ತಾ ಇರೋ ಈ ಪ್ರಜಾಪ್ರಭುತ್ವದಲ್ಲಿ. ನಾವುಗಳು ನಿಮಗೇನು ನಾವು ಮತ ಹಾಕಿಲ್ವಲ್ಲ, ನೀವು ಕೊರಟಗೆರೆ ತಾನೆ, ಕೊರಟಗೆರೆ ಜನ ಆಗಿದ್ರು ಕೇಳ್ಬೋದಿತ್ತು ನಾವು ಯಾಕೆ ಮತ ಹಾಕಿದ್ವಿ ಅಂತ. ಪಾಪ ಆ ಏರಿಯಾ ಜನ ಕೇಳೋಂಗಿಲ್ವಲ್ಲ ನಿಮ್ಮನ್ನು, ಅವ್ರು ನಿಮಗೆ ಮತ ಹಾಕಿಲ್ವಲ್ಲ. ಜೈಲಿನ ಹೊರಗಡೆ 4 ಕಿಲೋಮೀಟ್ರೋ 3 ಕಿಲೋಮೀಟ್ರೋ ಮೊಬೈಲ್ ಫೋನ್ ಸಿಗ್ತಾ ಇಲ್ಲ ಅಂತ ಜನ ಲಬ 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 ಸಾಯ್ತಾ ಇದ್ದಾರೆ. ಜಾಮರ್ ಹಾಕಿದ್ದಾರೆ. ಜಾಮರ್ ಹಾಕಿರೋದಕ್ಕೆ ಏನು, ಐ ರಿಪೀಟ್, ಜೈಲಿನ ಹೊರಗಡೆ 3 ಕಿಲೋಮೀಟ್ರೋ 2 ಕಿಲೋಮೀಟ್ರೋ 4 ಕಿಲೋಮೀಟ್ರೋ ಜನ ಬಡ್ಕೋತಿದ್ದಾರೆ, ನಮಗೆ ಮೊಬೈಲ್ಗಳು ಸಿಗ್ತಾ ಇಲ್ಲ, ನೆಟ್ ಸಿಗ್ತಾ ಇಲ್ಲ, ಅಥವಾ ಇನ್ನೊಂದು ಸಿಗ್ತಾ ಇಲ್ಲ ಅಂತ. ಬಿಕಾಸ್ ಈ ಕಚಡಗಳು ಒಳಗಡೆ ಇರೋರು ಯೂಸ್ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಜಾಮರ್ ಹಾಕಿರೋದಾರೆ. ಆದರೆ ಜೈಲಿನ ಒಳಗಡೆ ಇರೋವನಿಗೆ ಸಿಗತ್ತಂತೆ. ಮುಜುಗರ ಆಗಲ್ಲ ಅಲ್ಲ ಡಾಕ್ಟ್ರೇ? ಮುಜುಗರ ಆಗ್ತಾ ಇದೆಯಾ? ಏನು ಮುಜುಗರ ಇದೆ ಅದರಲ್ಲಿ? ಮಣ್ಣು ಯಾಕಾಗಬೇಕು ಮುಜುಗರ? ಮುಜುಗರ ಆಗ್ತಾ ಇಲ್ಲ. ಒಳಗಡೆ ಸಿಗತ್, ಯಾರನ್ನ ಸಿಕ್ಕಬಾರ್ದು ಅಂತೇಳಿ ಹೊರಗಡೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರೋ ಅವ್ರಿಗೆ ಅನುಕೂಲ, ಅದರಲ್ಲಿ ಒಳಗಡೆ ಇರೋರು ಸಿಗತ್ತಂತೆ. ಉದ್ದೇಶ ಸಾಕಾರ ಆಗಿದೆ. ಇದು ಆಡಳಿತ ನಿಮ್ದು. ವಾಟ್ ಸಾರ್ಟ್ ಆಫ್ ಸಿಲ್ಲಿ ಫೆಲೋಸ್ ಅನ್ಸತ್ತೆ ನನಗೆ. ಆ ಒಳಗಡೆ ಇರೋ CCTVಗಳು ಜೈಲ್ ಸೂಪರಿಂಟೆಂಡೆಂಟ್ ಹತ್ರ ಕಂಟ್ರೋಲಲ್ಲಿ ಇರುತ್ತೆ. ಎಲ್ಲ CCTVಗಳು ಎಲ್ಲರೂ ಒಂದು ಕಡೆ ಇರಬೇಕಲ್ಲ, ರೆಕಾರ್ಡಿಂಗ್ಗೆ ಇರುತ್ತಲ್ಲ. ಇಫ್ ಎ ಜೈಲ್ ಸೂಪರಿಂಟೆಂಡೆಂಟ್ ಕ್ಲೋಸಸ್ ಈ ಸಾಯಿ, ಡಾಕ್ಟ್ರೇ ಮುಜುಗರ ಆಗಲಿಲ್ವಾ? ಯಾರು ಪೋಸ್ಟ್ ಮಾಡಿದ್ದು ಡಾಕ್ಟ್ರೇ ಅವ್ರನ್ನ? ನೀವಾ ಚೀಫ್ ಮಿನಿಸ್ಟ್ರಾ? ಅವಾಗ ಚೀಫ್ ಮಿನಿಸ್ಟ್ರಿಗೆ ಕೇಳೋಣ ಮುಜುಗರ ಆಯ್ತಾ ಇಲ್ವಾ ಅಂತ. ಯಾರು ಪೋಸ್ಟ್ ಮಾಡಿದ್ದು? ಅವ್ರು ಕಣ್ಣು ಮುಚ್ಕೊಂಡ್ರು ಅಂದರೆ ಅರ್ಥ ಏನು? ಯಾಕೆ ಅಂತ ಕೇಳ್ರಿ, ಲೈನಿಗೆ ಬಂದು ಕೇಳಿ, ಬೇಕಿದ್ರೆ ನಾನು ಉತ್ತರ ಕೊಡ್ತೀನಿ. ಯಾಕೆ ಪ್ರತಿ 1 ಗಂಟೆಗಳ ಕಾಲ ಅಥವಾ 1.5 ಗಂಟೆ ಕಾಲ ಆಫ್ ಆಗತ್ತಂತದಲ್ಲಿ ಒಳಗಡೆ? ಆಫ್ ಆನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಯಾಕಂತೆ? ಘನತೆವೆತ್ತ ವ್ಯಕ್ತಿಗಳನ್ನು ರಕ್ಷಣೆಗಂತೆ. ಜೈಲ್ ಸೂಪರಿಂಟೆಂಟ್ ಗೊತ್ತಿರಲಿಲ್ವಾ ಅವ್ರಿಗೆ? ಗೊತ್ತಿಲ್ಲದೆ ಇಷ್ಟೆಲ್ಲ ಆಗುತ್ತೆ ಸರ್. ಈ ಇಂಟರ್ನೆಟ್ಟಿನ CCTVಯ ಕಂಟ್ರೋಲ್ಸು, ಐ ಆಮ್ ಟೋಲ್ಡ್, ಐ ಡೋಂಟ್ ನೋ, ಐ ಆಮ್ ಟೋಲ್ಡ್, ನನಗೆ ಹೇಳಿರೋದು AIGನೋ ಯಾರ್ದೋ ಆಫೀಸಲ್ಲಿ ಬೆಂಗಳೂರಲ್ಲಿ ಇದೆಯಂತೆ. ಅಂದರೆ ಈಗ ನಮ್ಮ ಮನೆಗೆ ಸೆಕ್ಯೂರಿಟಿ ಬೇಕು ಅಂದರೆ ನನ್ನ ಮನೆಯಲ್ಲಿ ಹಾಕಿರೋ CCTVನ ನನ್ನ ಮೊಬೈಲಲ್ಲಿ ನನಗೆ ಬೇಕಾದಾಗ ನೋಡ್ಬೋದು. ನನ್ನ ಮನೆಯ ಬಾಗಿಲನ್ನು ಯಾರಾದರೂ ತಟ್ಟಿದ್ರೆ, ತೆಗೆದ್ರೆ ನನ್ನ ಮೊಬೈಲ್ನಲ್ಲಿ ಅದು ಹೊಡ್ಕೊಳ್ಳುತ್ತೆ. ಇದು ಟೆಕ್ನಾಲಜಿ. ಡಾಕ್ಟ್ರೇ ನೀವು ನಡೆಸೋದು ಏನು ಸಂಸ್ಥೆಗಳು ಡಾಕ್ಟ್ರೇ? ಟೆಕ್ನಿಕಲ್ ಸಂಸ್ಥೆಗಳಲ್ವಾ? ನಿಮಗೂ ಗೊತ್ತಾಗ್ಲಿಲ್ವಾ ಡಾಕ್ಟ್ರೇ ಈ ಟೆಕ್ನಾಲಜಿ? ಹಂಗಾರೆ ಅಂತ ದೊಡ್ಡ ಟೆಕ್ನಿಕಲ್ ಸಂಸ್ಥೆ ನಡೆಸ್ತೀರಲ್ಲ, ನಿಮಗೂ ಗೊತ್ತಾಗ್ಲಿಲ್ವಾ ಈ ಟೆಕ್ನಾಲಜಿ? ಆ ಬೆಂಗಳೂರಿನಲ್ಲಿರುವುದನ್ನು ಅವ್ರು ನೋಡೋದೇ ಇಲ್ವಂತೆ. ಅಲ್ಲಿ ಯಾಕೆ ಹಾಗಾದ್ರೆ ಮುಜುಗರ ಇಲ್ಲ ಅಲ್ಲ? ಏನಕ್ಕೆ ಹಾಕ್ಬೇಕು ಮುಜುಗರ? ಯಾರಾದರೂ ಮಾಡಲಿ. ಏನಕ್ಕೆ? ವ್ಯವಸ್ಥೆಯಲ್ಲಿ ಲೋಪ ಇದೆ. ವ್ಯವಸ್ಥೆಯಲ್ಲಿ ಮುಜುಗರ ಇಲ್ಲ. ಸಚ್ ಟೆಕ್ನಾಲಜೀಸ್ ಆರ್ ಅವೈಲಬಲ್ ಟುಡೇ ಇನ್ಕ್ಲೂಡಿಂಗ್ ಅಲರ್ಟ್ಸ್. ಇಲ್ಲಿ ಮುಜುಗರ ಇಲ್ಲ ಅಂತೀರಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನೀವೇನಕ್ಕೆ ಯೋಗ್ಯರು ಅಂದರೆ ಸರ್ಕಾರದಲ್ಲಿ ಪುಕ್ಕಟ್ಟೆ ತೆರಿಗೆದಾರರ ದುಡ್ಡನ್ನು ಕೊಟ್ಟುಬಿಟ್ಟು ಯಾರಿಗೋ ಗ್ಯಾರಂಟಿ ಹೆಸರಿನಲ್ಲಿ ಅವ್ರನ್ನ ಮೆಚ್ಚಿಸಿ ಅವ್ರನ್ನ ಹಾಗೆ ಇಟ್ಟು ಒತ್ತಿಸ್ಕೊಳ್ಳೋಕ್ಕೆ ನೀವಿರೋದು. ಇನ್ನೊಬ್ಬರ ಕಾಸಲ್ಲಿ ಮಜಾ ಮಾಡೋಕ್ಕೆ, ನಾನು ಮಾಡಿದೆ ಅಂತ ಹೇಳಿಕೊಂಡು ಊರಲ್ಲೆಲ್ಲ ಓಡಾಡೋಕ್ಕೆ ನೀವು ಅದಕ್ಕೆ ಲಾಯಕ್ಕಿದ್ದೀರಿ. ಮಾಡಿ ಅದನ್ನೇ, ಯಾಕಂದರೆ ದಟ್ ಇಸ್ ವಾಟ್ ಅವರ್ ಪೀಪಲ್ ವಾಂಟ್. ಅದೇ ಅವ್ರಿಗೆ ಬೇಕಾಗಿರೋದು. ಎಸ್, ದರ್ಶನ್ ಜೈಲಿನಲ್ಲಿ ಇದ್ಕೊಂಡೆ ವಿಡಿಯೋ ಕಾಲಲ್ಲಿ ಒಂದು ವಿರಾಮ ತಗೊಂಡು ಬಂದ. ಆಮೇಲೆ ತಗೊಳ್ರಿ.
ದರ್ಶನ್ ಜೈಲಲ್ಲಿ ಇದ್ಕೊಂಡೆ ವಿಡಿಯೋ ಕಾಲಲ್ಲಿ ಮಾತಾಡಿದ ದೃಶ್ಯ ನಿನ್ನೆ ಅಷ್ಟೇ ತೋರಿಸಿದ್ವಿ. ಆದರೆ ಯಾರ ಜೊತೆ ಮಾತನಾಡಿದ್ದು ಅನ್ನೋದಕ್ಕೆ ಬಾಣಸುವಾಡಿಯ ರೌಡಿ ಶೀಟರ್ ಧರ್ಮನ ಜೊತೆ ಕುಳಿತಿದ್ದ ದರ್ಶನ್ ಬ್ಯಾಡ್ರಹಳ್ಳಿಯ ಮಾಜಿ ರೌಡಿ ಶೀಟರ್ ಜಾನಿಯ ಮಗ ಸತ್ಯನ್ ಜೊತೆ ಮಾತನಾಡಿರೋದು. ಸತ್ಯ ಇದನ್ನ ಕಲಾಸಿಪಾಳ್ಯ ಕೆಲ ಹುಡುಗರ ಜೊತೆಗೆ ಬಿಲ್ಡಪ್ಗೋಸ್ಕರ ತೋರಿಸ್ಕೊಂಡಿದ್ದಾನಂತೆ. ಸದ್ಯ ಆರೋಪಿ ಸತ್ಯನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ ಮಾತ್ರವಲ್ಲದೆ ನಟಿ ಪವಿತ್ರ ಗೌಡಗೂ ಈ ಫೆಸಿಲಿಟಿ ಸಿಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಇಲ್ವೋ ನಮಗೆ ಗೊತ್ತಿಲ್ಲ. ಇದೊಂದು ಬೆಳಕು. ವಿ ಹ್ಯಾವ್ ನೋ ಐಡಿಯಾ. ನಮಗೆ ಗೊತ್ತಿಲ್ಲ ಸಿಕ್ಕಿದೆಯೋ ಇಲ್ವೋ. ಆದರೆ ಈ ರೀತಿ ಆದಾಗ ಅಂತ ಅನುಮಾನಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಇವ್ರಿಗೆ ಹೀಗೆ ಅಂದ್ರೆ ಸಿಕ್ಕಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾಳೆ ಆ ಫೋಟೋ ಬಂದರೆ ಅದನ್ನು ನೋಡೋಣ. ಯಾರ್ಯಾರು ಜೈಲು ಒಳಗಡೆ ಇದ್ದೀರಿ, ಯಾರ್ಯಾರ ಹತ್ರ ಇಂತಹ ಫೆಸಿಲಿಟಿ ನೀವು ಕಾಸು ಕೊಟ್ಟು ಖರೀದಿ ಮಾಡ್ಕೊಂಡಿದ್ರೆ, ಲೀಗಲ್ ಅಲ್ಲ, ಅದು ಇಲ್ಲೀಗಲ್ಲು ಆದರೂ ಹೇಳ್ತಾ ಇದ್ದೀನಿ. ಫೋಟೋ ಪೀಟೋ ಈ ಥರದ್ದಿದ್ರೆ ಬಿಡ್ರಿ ಆಚೆಗೆ, ಎಲ್ಲನೂ ಹೇಳ್ತೀನಿ. ಅದು ಯಾವ ಮುಜುಗರ ಆಗಲ್ಲ ಅಂತ ಹೇಳ್ತಾರೆ, ನೋಡೇ ಬಿಡೋಣ. ಬಿಡ್ರಿ ಎಲ್ಲ ಆಚೆಗೆ.